ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದು ನಿಮಿಷ. ಬರೀ ಹಣ ಅಂತಸ್ತು ದುಡ್ಡುಗೋಸ್ಕರ ಇದನ್ನು ಮಾಡಿದರೆ ಇವತ್ತು ಹೊಸ ವರ್ಷ. ಆಸ್ತಿನೆಲ್ಲ ಎಲ್ಲರಿಗೂ ಪಾಲು ಮಾಡಿ ಜವಾಬ್ದಾರಿಯಿಂದ ದೂರ ಉಳಿಯೋಣ ಅಂದ್ಕೊಂಡಿದ್ದೆ. ಇನ್ನು ಇದು ಉಪಯೋಗಕ್ಕೆ ಬರೋಲ್ಲ. ಹಬ್ಬಬ್ಬಾ, ಆಸ್ತಿ ಎಲ್ಲ ಎಲ್ಲಿ ಮಕ್ಕಳು ಪಾಲಾಗ್ಬಿಡುತ್ತೋ ಅಂತ ಹೆದರ್ಬಿಟ್ಟಿದ್ದೆ. ಪ್ರಾರ್ಥನಾ, ನಿನ್ನ ಕೆಲಸ ಸ್ಮೂತಾಗಿ ಆಗುತ್ತೆ ಕಣೆ. ಗುಡ್. ದುರ್ಗವ್ರೆ, ಒಂದೇ ನಿಮಿಷ ಬಂದಿ. ಸರ್, ಒಂದು ನಿಮಿಷ, ಒಂದು ಅವಕಾಶ ಮಾಡಿಕೊಡಿ ಸರ್. ನಾ ಈ ಮನೆಗೆ ಮತ್ತೆ ಯಾವಾಗ ಬರ್ತೀನೋ ಗೊತ್ತಿಲ್ಲ. ಒಂದು ಸಲ ದೂರದಿಂದ ಈ ಮನೆ ನೋಡ್ಬಿಡ್ತೀನಿ ಸರ್. ಪ್ಲೀಸ್ ಸರ್. ಸರಿ, ಆ ಕಡೆ ಇರ್ರಿ. ನಂಗೆ ಜನ್ಮ ಕೊಟ್ಟು ಮನೆಗೆ, ನನ್ನ ಜೀವ ಕೊಟ್ಟು ಮನೆಗೆ ನಾ ಕನ್ನ ಹಾಕ್ಬಿಟ್ಟೆ. ನಾ ಮಾಡಿದ ದೊಡ್ಡ ತಪ್ಪಲ್ಲ, ಅಕ್ಷಮ್ಯ ಅಪರಾಧ. ನನ್ಗಿಲ್ಲಿರೋಕ್ಕೆ ಯೋಗ್ಯತೆನೇ ಇಲ್ಲ. ನಾ ಹೋಗ್ತೀನಿ. ಆದ್ರೆ ನೀವು ನನ್ನ ಯಾವಾಗ ಕ್ಷಮಿಸ್ತೀರೋ ಅವತ್ತೇ ಬರ್ತೀನಿ. ಅಲ್ಲಿವರೆಗೂ ನಾ ಇಲ್ಲಿರ್ಬೇಕಷ್ಟೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಗಂಡನೇ ದುರ್ಗಾ ಅವರೇ, ಪ್ಲೀಸ್ ಇಂಥ ಕಠಿಣವಾದ ನಿರ್ಧಾರ ತಗೋಬೇಡಿ. ನಿನ್ನ ಮನೆಗೆ 2 ಬಗ್ದವ್ರನ್ನ ನಾನು ಕ್ಷಮಿಸಲ್ಲ ಅಂತಂದ್ರೆ ಸಾಕಿಂದ ಅಪ್ಪನಿಗೆ ದ್ರೋಹ ಮಾಡಿ ಕಟ್ಕೊಂಡಿರೋ ಹೆಂಡತಿಗೆ ಚಿತ್ರ ಹಿಂಸೆ ಕೊಟ್ಟು ಈ ಗೊಳೇನಾಗ್ತೀನಿ ಅಂದ್ರೆ ನಾನು ಕ್ಷಮಿಸ್ಬೇಕಾ? ಕಿಶೋರ್ ಅವರು ಕ್ಷಮಿಸಿ ಅಂತ ಕೇಳ್ತಿಲ್ಲ, ನನ್ನ ಕ್ಷಮಿಸ್ಬೇಡಿ ಅಂತ ಹೇಳ್ತಿದ್ದಾರೆ. ನೇಣ್ಗಂಬ ಏರ್ತಾರಲ್ಲ, ಅವ್ರಿಗಾದ್ರೂ ಕೊನೆದಾಗಿ ಕ್ಷಮಾದಾನ ಕೊಡ್ತಾರೆ. ಅಂಥದ್ರಲ್ಲಿ ಇದೆಲ್ಲ ಯಾವ ಲೆಕ್ಕ? ಪಾಪ ಅವ್ರನ್ನ ಕೊನೆದಾಗಿ ಯಾರೂ ಮಾತಾಡ್ಸಲಿಲ್ಲ, ನಾವಾದ್ರೂ ಮಾತಾಡ್ಸೋಣ. ಬನ್ನಿ ನೋಡೋಣ, ಬನ್ನಿ ಬನ್ನಿ.
ಮುಖ ನೋಡಬಾರ್ದು ಅಂತ ಅನ್ಕೊಂಡೆ. ಈ ತಾಳಿ ನನ್ನ ಲೀಲಾತೆ ಮೂಲಕ ಇಲ್ಲಿವರೆಗೂ ಕರ್ಕೊಂಡು ಬಂತು. ಇರ್ಲಿ, ಎಲ್ರು ಜೀವನದಲ್ಲಿ ತಪ್ಪು ಮಾಡೇ ಮಾಡ್ತಾರೆ. ನೀವು ಮಾಡಿದ್ದೀರ, ನಾನು ಮಾಡಿದ್ದೀನಿ. ನೀವು ತಿದ್ದುಕೊಂಡು ಮತ್ತೆ ಬಂದೆ ಬರ್ತೀರ. ನಾನು ಅಲ್ಲಿವರೆಗೂ ಕಾಯ್ತೀನಿ. ದೇವರಿದ್ದಾನೆ ದುರ್ಗ, ನೋಡೋಣ. ಲೀಲಾ ಅವರೇ, ಒಂದು ರಿಕ್ವೆಸ್ಟ್. ಈ ಮನೆ ಉಳಿಸ್ಬೇಕು ಅಂದ್ರೆ ನಿಮ್ಮ ಕೈಲಿ ಮಾತ್ರ ಸಾಧ್ಯ. ಇಡೀ ಮನೆ ಜವಾಬ್ದಾರಿನ ಅಪ್ಪ ನನಗೆ ಕೊಟ್ಟು ಆರಾಮಾಗಿರ್ತೀನಿ ಅಂತಿದ್ರು. ಆದ್ರೆ ನಾನೇ ಮೋಸ್ಕರ ಆಗೋದೆ. ನೀವು ಇಡೀ ಮನೆ ಜವಾಬ್ದಾರಿ ಹೊತ್ತು ಆ ಪಾಪಿನ ಮಾತ್ರ ಸುಮ್ಮನೆ ಬಿಡಬೇಡಿ. ಹಾಗೆ ಈ ಮನೆನ, ನಮ್ಮ ಅಪ್ಪನ್ನ ಉಳಿಸ್ಕೊಡಿಲಿಲ್ಲ ಅವ್ರೆ, ಉಳಿಸ್ಕೊಡಿ. ಕಿಶೋರ್, ಟೈಮ್ ಆಯ್ತು, ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.